ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು ಮಾರುತಿ ಕೆ ಚತ್ತರ್. ತಮಗೆಲ್ಲರಿಗೂ ಜ್ಞಾನವೇ ಅಮೃತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವೀಗ ಸಮಗ್ರ ಕನ್ನಡ ವ್ಯಾಕರಣ ಕುರಿತಂತೆ ಅಧ್ಯಯನ ಮಾಡ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವಾಗಿ ನಾವಿವತ್ತು ಸಂಧಿಗಳು, ಅದರ ಸಂಧಿಗಳಲ್ಲಿ ಮುಂದುವರೆದಂತೆ ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ನೋಡ್ತಾ ಇದ್ದೇವೆ. ಯಾರು ಮೊದಲನೇದಾಗಿ ಈಗ ತಾನೇ ಭೇಟಿ ಕೊಟ್ಟಿರುವಂತವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ನಾವೀಗ ವ್ಯಾಕರಣದ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳೋಣ. ಈಗಾಗಲೇ ನಾವು ಸಂಧಿಗಳ ಅರ್ಥವನ್ನು ತಿಳ್ಕೊಂಡಿದ್ದೇವೆ, ಅದರ ಭಾಗಗಳನ್ನು ಕಲ್ತಿದ್ದೇವೆ, ಸಂಧಿಗಳಲ್ಲಿನ ವಿಧಗಳನ್ನು ಅಭ್ಯಾಸ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಅದರ ಮುಂದುವರೆದಂತೆ ಸಂಸ್ಕೃತ ಮತ್ತು ಕನ್ನಡ ಸಂಧಿಗಳಲ್ಲಿ ಕನ್ನಡ ಸಂಧಿಗಳನ್ನ ಅಭ್ಯಾಸ ಮಾಡಿಕೊಂಡು ಸಂಸ್ಕೃತ ಸಂಧಿಗಳಲ್ಲಿ ಸಂಸ್ಕೃತದ ಸ್ವರ ಸಂಧಿಗಳನ್ನ ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಮುಂದುವರೆದ ಭಾಗವಾಗಿ ಸಂಸ್ಕೃತದ ವ್ಯಂಜನ ಸಂಧಿಗಳನ್ನ ಅಭ್ಯಾಸ ಮಾಡ್ತಾ ಹೋಗೋಣಂತ. ನಿಮ್ಗೆ ಗೊತ್ತಿರುವಂತೆ ಸಂಧಿಗಳಲ್ಲಿ ಎರಡು ಭಾಗಗಳನ್ನು ನೋಡ್ತೇವೆ ನಾವು, ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ಕನ್ನಡ ಸ್ವರ ಸಂಧಿಗಳು ಮತ್ತು ಕನ್ನಡ ವ್ಯಂಜನ ಸಂಧಿಗಳು, ಮೂರು ಸಂಧಿಗಳನ್ನು ನಾವು ಎರಡು ಭಾಗ ಮಾಡ್ಕೊಳ್ತೇವೆ. ಇನ್ನ ಸಂಸ್ಕೃತದಲ್ಲಿ ಬರುವಂತಹ ಸಂಧಿಗಳನ್ನ ಸಂಸ್ಕೃತದ ಸ್ವರ ಸಂಧಿಗಳು ಮತ್ತು ಸಂಸ್ಕೃತದ ವ್ಯಂಜನ ಸಂಧಿಗಳು ಅಂತೇಳಿ ನಾವೀಗಾಗಲೇ ಸ್ವರ ಸಂಧಿಗಳನ್ನ ಅಭ್ಯಾಸ ಮಾಡಿದ್ದೇವೆ. ಮುಂದುವರೆದ ಭಾಗವಾಗಿ ಸಂಸ್ಕೃತದ ವ್ಯಂಜನ ಸಂಧಿಗಳನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ಯಾವ್ಯಾವ ಸಂಸ್ಕೃತದ ವ್ಯಂಜನ ಸಂಧಿಗಳು? ಅದರಲ್ಲಿ ಜಸ್ತ್ವ, ಶ್ಚುತ್ವ ಹಾಗೂ ಅನುನಾಸಿಕ ಅಂತ ಹೇಳಿ ಒಟ್ಟು ಮೂರು ರೀತಿಯ ಸಂಧಿಗಳನ್ನ ನೋಡ್ತೇವೆ. ಮೊದಲನೇದಾಗಿ ಜಸ್ತ್ವ ಸಂಧಿ ಹಾಗೂ ನಂತರ ಶ್ಚುತ್ವ, ನಂತರ ಅನುನಾಸಿಕ. ನಿಮ್ಗೆ ಗೊತ್ತಿರ್ಬೋದು, ಜಸ್ತ್ವಾಕ್ಷರಗಳು ಆಗಮವಾದ್ರೆ ಅದನ್ನ ಜಸ್ತ್ವ ಸಂಧಿ ಅಂತ ಹೇಳಿ ಕರಿತೇವೆ. ವರ್ಗದ ಮೂರನೇ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ವರ್ಗದ ಮೂರನೇ ಅಕ್ಷರ ಅಂದ್ರೆ ಕ, ಗ, ಗ, ಚ, ಛ, ಝ, ಟ, ಟ, ಡ, ತ, ತ, ಧ, ಪ, ಪ, ಭ. ಗಜ, ಡ, ದ, ಬಗಳು ಆದೇಶವಾಗಿ ಬಂದ್ರೆ ಅದನ್ನ ಜಸ್ತ್ವ ಅಂತ ಹೇಳಿ ಕರಿತೇವೆ. ಇನ್ನು ಶ್ಚುತ್ವ ಅಕ್ಷರಗಳು ಅಂದ್ರೆ 6 ಅಕ್ಷರಗಳಿದ್ದಾವೆ. ಒಂದು ಶ, ನಂತರ ಚ ವರ್ಗ. ಚ ವರ್ಗದಲ್ಲಿ ಬರುವಂತಹ 5 ಅಕ್ಷರಗಳು ಯಾವುವು? ಚ, ಛ, ಜ, ಜನ್ಯ. ಈ 6 ಅಕ್ಷರಗಳನ್ನು ನಾವು ಏನಂತ ಕರಿತೇವೆ? ಶ್ಚುತ್ವ ಅಕ್ಷರಗಳು. ಇವುಗಳ ಆದೇಶವಾಗಿ ಬಂದ್ರೆ ಅದನ್ನ ಶ್ಚುತ್ವ ಸಂಧಿ ಅಂತ ಹೇಳಿ ಕರಿತೇವೆ. ಇನ್ನ ಅನುನಾಸಿಕ, ನಾಸಿಕದ ಸಹಾಯದಿಂದ ಉಚ್ಚಾರ ಮಾಡಲ್ಪಡುವಂತಹ ಅಕ್ಷರಗಳು, ಪ್ರತಿ ವರ್ಗದ ಕೊನೆಯ ಅಕ್ಷರಗಳು. ನಿಮ್ಗೆ ಗೊತ್ತಿರ್ತದ, ಞ, ಯ, ಣ, ನ ಹಾಗೂ ಮ. ಈ ಅಕ್ಷರಗಳು ಸಂಧಿ ಕಾರ್ಯ ನಡೆದಾಗ ಬಂದ್ರೆ ಅವುಗಳನ್ನು ನಾವು ಅನುನಾಸಿಕ ಸಂಧಿಗಳು ಅಂತ ಹೇಳಿ ಕರಿತೇವೆ. ಬನ್ನಿ ಇವುಗಳ ಕುರಿತಂತೆ ವಿವರಣಾತ್ಮಕವಾಗಿ ನಾವು ನೋಡ್ತಾ ಹೋಗೋಣಂತ. ಮೊದಲನೇದಾಗಿ ಜಸ್ತ್ವ ಸಂಧಿ ನೋಡಿ. ಈಗಾಗಲೇ ನಾನು ಹೇಳಿದಂತೆ ಜಸ್ತ್ವ ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಜಸ್ತ್ವ ಸಂಧಿ ಅಂತ ಹೇಳಿ ಕರಿತೇವೆ. ಯಾವ್ಯಾವ ಜಸ್ತ್ವ ಅಕ್ಷರಗಳು? ಗ, ಜ, ಡ, ದ, ಬ. ಗ, ಜ, ಡ, ದ, ಬ. ವರ್ಗದ ಪ್ರತಿ ವರ್ಗದ ಮೂರನೇ ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನು ನಾವು ಜಸ್ತ್ವ ಸಂಧಿ. ಎಲ್ಲಿ ಬರ್ತದೆ ಆದೇಶವಾಗಿ? ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಪರವಾಗಿರ್ತದೆ ಅನ್ನೋದೇ ಸಂಧಿಯ ನಿಯಮವಾಗಿರ್ತದೆ. ಸಂಧಿಯ ನಿಯಮವನ್ನ ಬಿಡಿಸ್ತಾ ಹೋದಂತೆ ದಿಗಂತ ಅಂತಿದೆ. ಈ ಅಕ್ಷರವನ್ನ, ಈ ಪದವನ್ನ ಬಿಡಿಸಿ ಬರೆದಾಗ ನಮ್ಗೇನ್ ಸಿಗ್ತದೆ? ದಿಕ್ಕು ಕೂಡಿಸು ಅಂತ ದಿಗಂತ ಆಯ್ತು. ಅಜಂತ, ಅಚ್ಚ ಕೂಡಿಸು ಅಂತ ಅಜಂತ. ಅದೇ ರೀತಿಯಾಗಿ ಷಡಾನನ, ಷಟ್ ಕೂಡಿಸು ಆನನ, ಷಡಾನನ. ನಂತರ ಸದಾನಂದ ಅಂತಿದೆ ನೋಡಿ. ಸತ್ ಕೂಡಿಸು ಆನಂದ, ಸದಾನಂದ. ಅದೇ ರೀತಿಯಾಗಿ ಅಬ್ಧಿ ಅಂತ ಇದೆ. ಅಪ್ ಕೂಡಿಸು ಧಿ, ಅಬ್ಧಿ. ಏನಾಯ್ತು? ಅಬ್ಧಿ ಅಂತ ಇತ್ತು. ಸಂಧಿ ಕಾರ್ಯ ನಡೆಯುವಾಗ ಇಲ್ಲೇನಾಗಿದೆ ನೋಡಿ ಸ್ನೇಹಿತರೆ, ದಿಗಂತ ಅಂತಿದೆ, ಬಿಡಿಸಿ ಬರೆದಾಗ ದಿಕ್ ಅಂತಿದೆ. ಇಲ್ಲೇನಿದೆ? ಕ ಇದೆ. ಅದೇ ವರ್ಗದ ಮೂರನೇ ಅಕ್ಷರ ಸಂಧಿ ಕಾರ್ಯ ನಡೆದಾಗ ಗ ಬಂದಿದೆ. ಇಲ್ಲೇನಾಗಿದೆ? ಛ ಅಂತಿದೆ, ಅಚ್ಚ ಅಂತಿದೆ. ಸಂಧಿ ಕಾರ್ಯ ನಡೆದಾಗ ಅದೇ ವರ್ಗದ ಮೂರನೇ ಅಕ್ಷರ ಚ, ಛ, ಜ, ಝನ್ಯ, ಛ ಬಂದಿದೆ. ಟ, 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 ಢ, ಡ ಬಂದಿದೆ, ವರ್ಗದ ಮೂರನೇ ಅಕ್ಷರ. ತ, 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 ದ ಬಂದಿದೆ, ಅದೇ ವರ್ಗದ ಮೂರನೇ ಅಕ್ಷರ. ಪ, ಪ, ಭ ಬಂದಿದೆ, ಅದೇ ವರ್ಗದ ಮೂರನೇ ಅಕ್ಷರ.
ಹಾಗಾದ್ರೆ ಪೂರ್ವ ಪದದ ಕೊನೆಯಲ್ಲಿ ಏನಿದೆ? ವರ್ಗದ ಪ್ರಥಮಾಕ್ಷರ ಇದೆ. ವರ್ಗದ ಪ್ರಥಮಾಕ್ಷರ ಇದೆ. ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಒಂದು ಸ್ವರ ಅಥವಾ ಒಂದು ವ್ಯಂಜನ ಯಾವ್ದಾದ್ರು ಒಂದು ಬಂದಿರ್ತದೆ. ಸ್ವರ ಅಥವಾ ವ್ಯಂಜನ. ನೋಡಿ, ನಾವು ಸ್ವರ ಸಂಧಿಯಲ್ಲಿ ಏನ್ ಮಾಡ್ತೀವಿ? ಎರಡು ಪದಗಳನ್ನ ಬಿಡಿಸಿದಾಗ ಸ್ವರದ ಮುಂದೆ ಸ್ವರ ಬರ್ತದೆ. ಆದ್ರೆ ವ್ಯಂಜನ ಸಂಧಿಗಳಲ್ಲಿ ಹಂಗಲ್ಲ. ಒಂದು ಸ್ವರದ ಮುಂದೆ ವ್ಯಂಜನ ಬರಬಹುದು ಅಥವಾ ಒಂದು ವ್ಯಂಜನದ ಮುಂದೆ ವ್ಯಂಜನ ಬರಬಹುದು. ಒಂದು ವ್ಯಂಜನದ ಮುಂದೆ ಸ್ವರನಾದ್ರೂ ಬರಬಹುದು. ವ್ಯಂಜನದ ಮುಂದೆ ವ್ಯಂಜನ ಬರಬಹುದು. ವ್ಯಂಜನದ ಮುಂದೆ ಸ್ವರ ಅಥವಾ ಸ್ವರದ ಮುಂದೆ ವ್ಯಂಜನ ಬರಬಹುದು. ಅರ್ಥ ಆಯ್ತಾ? ಇಲ್ಲಿ ವ್ಯಂಜನ ಇದೆ, ಈ ಕಡೆ ಸ್ವರಗಳು ಬಂದಿದ್ದಾವೆ. ವ್ಯಂಜನ ಇದೆ, ವ್ಯಂಜನ ಬಂದಿದೆ. ದಿಯನ್ನ ಬಿಡಿಸಿ ಬರೆದಾಗ ನಮ್ಗೆ ಏನ್ ಸಿಗ್ತದೆ? ದ ವ್ಯಂಜನ್ ಬಿಡಿಸು ಇ ಇದೆ. ಆರಂಭದಲ್ಲಿ ದ ಎನ್ನುವ ವ್ಯಂಜನಾಕ್ಷರ ಇದೆ. ಅರ್ಥ ಆಯ್ತಾ? ವ್ಯಂಜನಕ್ಕೆ ವ್ಯಂಜನ ವಿರುದ್ಧವಾಗಿದೆ. ಈಗ ನಾವೇನ್ ಮಾಡೋಣ ಅಂತ, ಪೂರ್ವ ಪದದಲ್ಲಿ ವರ್ಗದ ಪ್ರಥಮಾಕ್ಷರಗಳಿದ್ದಾವೆ. ಸಂಧಿ ಕಾರ್ಯ ನಡೆದಾಗ ಅದೇ ವರ್ಗದ ಮೂರನೇ ಅಕ್ಷರ ಬಂದಿದೆ. ನೋಡಿ, ಕ ಕ್ಕೆ ಬದಲಾಗಿ ಗ ಬಂದಿದೆ, ಚ ಕ್ಕೆ ಬದಲಾಗಿ ಜ ಬಂದಿದೆ, ಟ ಕ್ಕೆ ಬದಲಾಗಿ ಡ ಬಂದಿದೆ, ತ ಕ್ಕೆ ದ, ಪ ಕ್ಕೆ ಬ. ಅದರಿಂದ ಜಸ್ತ್ವ ಸಂಧಿ ಅಂದ್ರೆ ಏನಪ್ಪ? ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ವರ್ಗದ ಪ್ರಥಮಾಕ್ಷರಗಳಿದ್ದಾವೆ. ಸಂಧಿ ಕಾರ್ಯ ನಡೆದಾಗ ಅದೇ ವರ್ಗದ ಮೂರನೇ ಅಕ್ಷರ ಬಂದಿದೆ. ಆದ್ರಿಂದ ನಾವು ಇದನ್ನ ಜಸ್ತ್ವ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೇವೆ. ಸರ್, ನಮ್ಗೆ ಇನ್ನೊಂದಿಷ್ಟು ಉದಾಹರಣೆಗಳ ಮೂಲಕ ಹೇಳ್ತಾ ಬನ್ನಿ ಸರ್. ನೋಡಿ ಸ್ನೇಹಿತರೆ, ಇಲ್ಲಿ ಕಕಾರಕ್ಕೆ ಗ ಬಂದಿರುವಂತದ್ದು. ಕಕಾರಕ್ಕೆ ಗಕಾರ. ಬಿಡಿಸಿ ಬರೀರಿ ವಾಗ್ದೇವಿ ಅನ್ನುವುದನ್ನ. ವಾಕ್ ಕೂಡಿಸು ದೇವಿ, ವಾಗ್ದೇವಿ ಆಗಿದೆ. ವಾಗ್ದಾನ ನೋಡಿ, ವಾಕ್ ಕೂಡಿಸು ದಾನವಾಗಿದೆ, ವಾಗ್ದಾನ. ವಾಕ್ ಕೂಡಿಸು ದೀಪ, ವಾಗ್ದೀಪವಾಗಿದೆ. ನೋಡಿ, ದಿಗ್ದೇಶ ಅಂತಿದೆ. ದಿಕ್ ಕೂಡಿಸು ದೇಶ, ದಿಗ್ದೇಶ. ಅದೇ ರೀತಿಯಾಗಿ ದಿಗ್ ದಿಗಂತ ಅಂತ ಉಂಟು. ಇದನ್ನ ಬಿಡಿಸಿ ಬರೆದಾಗ ದಿಕ್ ಕೂಡಿಸು ದಿಗಂತ, ದಿಗಂತ. ಪೂರ್ವಪದ ಹೇಗಿದೆಯೋ ಹಾಗಿದೆ. ನೋಡಿ, ಇಲ್ಲಿ ದೇವಿ, ಇಲ್ಲಿ ಕೂಡ ದೇವಿ ಇದೆ, ಅಡಿವತ್ತು ದ ಇದೆ, ದೇವಿ ಅಂತಾಗಿದೆ. ಇಲ್ಲಿ ದಾನ ಅಂತಿದೆ, ಅಡಿವತ್ತು ನೋಡಿ ಇಲ್ಲಿ ದಾನ. ದೀಪ ಅಂತಿದೆ ನೋಡಿ, ದೀಪ. ದೇಶ ಅಂತಿದೆ ನೋಡಿ, ಅಡಿವತ್ತು ದ ಇದೆ. ಗ ವ್ಯಂಜನ ಹೊರಗಿಟ್ಟಾಗ ನಮ್ಗೇನಾಯ್ತು? ಏಕಾರ ಉಳಿತು, ದೇಶವಾಯ್ತು. ದಿಗಂತ, ಇಲ್ಲಿ ನೋಡಿ ದಿಗಂತ. ಅದ್ರ ಸಂಧಿ ಕಾರ್ಯ ನಡೆದಾಗ ಏನಾಗಿದೆ? ಕ ಕ್ಕೆ ಬದಲಾಗಿ ಏನ್ ಬಂದಿದೆ ಇಲ್ಲಿ ಸರ್? ಕ ಕ್ಕೆ ಬದಲಾಗಿ ಗಕಾರ ಬಂದಿದೆ. ಕ ಕ್ಕೆ ಬದಲಾಗಿ ನೋಡಿ, ಕ ವ್ಯಂಜನಕ್ಕೆ ಗ ವ್ಯಂಜನ ಬಂದಿದೆ. ಇಲ್ಲೇನಿದೆ? ಗ ವ್ಯಂಜನ ಬಂದಿದೆ. ದೇವಿ ಹೋಗಿ ದೇವಿ ಆಗಿದ್ದಾಳೆ, ವಾಗ್ದೇವಿ ಆಗಿದ್ದಾಳೆ. ನೋಡಿ, ವಾಕ್ ದಾನ ಏನಾಯ್ತು? ಇಲ್ಲಿ ಕಕಾರಕ್ಕೆ ಗಕಾರ. ದಾನ ಹೋಗಿ ಗಾನ ಆಗಿದೆ, ವಾಗ್ದಾನ, ಗದಾನ ಆಗಿದೆ. ಗ ವ್ಯಂಜನ ಬಂತು. ವಾಕ್ ವಾಗ್, ವಾಗದೀಪ, ವಾಗದೀಪ. ಕಕಾರಕ್ಕೆ ಗಕಾರ ಬಂದಿರುವಂತದ್ದು, ಗಕಾರಕ್ಕೆ ಗಕಾರ ಬಂದಿರುವಂತದ್ದು. ದೇಶ ಹೋಗಿ ದಿಕ್ ದಿಗ್, ದಿಗ್ ದೇಶ. ದಿಕ್ ದಿಗಂತ, ದಿಗ್ ದಿಗಂತ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇಲ್ಲೇನಾಯ್ತು? ನಾವು ಸಂಪೂರ್ಣವಾಗಿ ಕ ಎನ್ನುವ ವ್ಯಂಜನಾಕ್ಷರಕ್ಕೆ ಸಂಧಿ ಕಾರ್ಯ ನಡೆದಾಗ ಅದೇ ವರ್ಗದ ಮೂರನೇ ಅಕ್ಷರ ಗಕಾರ ಬರುವಂತಹ ಉದಾಹರಣೆಯನ್ನ ನೋಡಿದ್ದೇವೆ ನಾವೀಗ. ಅದರ ಮುಂದುವರೆದು ಚಕಾರಕ್ಕೆ ಜಕಾರ ಬರುವಂತ ಇಲ್ಲಿದೆ. ಇಲ್ಲಿ ನೋಡಿ, ಚಕಾರಕ್ಕೆ ಜಕಾರ ಬರುವಂತದ್ದು ಅಜಂತ ಅಂತ ಇದೆ. ಬಿಡಿಸಿ ಬರೆದಾಗ ಏನಾಯ್ತು? ಅಚ್ ಕೂಡಿಸು, ಅಚ್ ಕೂಡಿಸು ಅಂತ, ಅಂತವಾಯ್ತು. ಇಲ್ಲೇನಾಯ್ತು? ಅಜಂತ ಅಂತ ಆಗಿದೆ, ಅಜಂತ. ಇಲ್ಲೇನಾಯ್ತು ಸ್ನೇಹಿತರೆ? ಅಜಂತ. ಸರ್, ಚಕಾರಕ್ಕೆ ಹೋಗಿ ಜಕಾರ ಬಂದಿದೆ. ಚ ಇರುವಾಗ ಸಂಧಿ ಕಾರ್ಯ ನಡೆದಾಗ ಅದೇ ವರ್ಗದ ಮೂರನೇ ಅಕ್ಷರ ಜ ವ್ಯಂಜನಾಕ್ಷರ ಬಂದಿದೆ. ಚಕ್ಕೆ ಜಕಾರ ಬಂದಿದೆ. ಇನ್ನೊಂದು ಅಜಾದಿ ಅಂತ ಇದೆ. ಬಿಡಿಸಿ ಬರೆದಾಗ ಅಚ್ ಪಿಸು ಆದಿ, ಬಿಡಿಸಿ ಬರೆದಾಗ ಅಜಾದಿ, ಅಜಾದಿ. ಇಲ್ಲಿರುವ ಅಂತ ಹಾಗೆ ಇದೆ, ಅಂತ ಹಾಗೆ ಇದೆ. ಇಲ್ಲೇನು ಬಂತು? ಜ ಎನ್ನುವ ವ್ಯಂಜನಾಕ್ಷರ ಬಂತು. ಚ ವ್ಯಂಜನಾಕ್ಷರಕ್ಕೆ ಬದಲಾಗಿ ಜ ವ್ಯಂಜನಾಕ್ಷರ ಬಂತು. ಚಕ್ಕೆ ಬದಲಾಗಿ ಜ ಬಂತು. ಆದಿ, ಆದಿ. ಇಲ್ಲಿಯೂ ಆದಿದೆ. ಅಂತ, ಅಂತ. ಪೂರ್ವ ಪದ ಕೊನೆಯ ಅಕ್ಷರ ಅದರ ವರ್ಗ ಸಂಧಿ ಕಾರ್ಯ ನಡೆದಾಗ ಮೂರನೇ ಅಕ್ಷರ ಬಂತು. ಆದ್ರೆ ಉತ್ತರ ಪದ ಹೇಗಿದೆಯೋ ಹಾಗೆ ಇದೆ. ಉತ್ತರ ಪದದಲ್ಲಿ ಏನು ವ್ಯತ್ಯಾಸ ಆಗ್ಲಿಲ್ಲ. ದೇವಿ, ದೇವಿ. ದಾನ, ದಾನ. ದೀಪ, ದೀಪ. ದೇಶ, ದೇಶ. ದಿಗಂತ ನೋಡಿ, ದಿಗಂತ ಇದೆ. ಇಲ್ಲೇನಾಯ್ತು? ಬಿಡಿಸಿ ಬರೆದಾಗ ವಾಕ್ ಹೋಗಿ, ವಾಕ್ ಹೋಗಿ ವಾಗ್, ವಾಕ್ ಹೋಗಿ ವಾಗ್, ವಾಕ್ ವಾಗ್. ದಿಕ್ ದಿಗ್, ದಿಕ್ ದಿಗ್. ಅರ್ಥ ಐತಲ್ಲ? ಕಕಾರಕ್ಕೆ ಗಕಾರ ಬಂತು, ಇಲ್ಲಿ ಚಕಾರಕ್ಕೆ ಜಕಾರ ಬಂತು. ಈಗ
ಇನ್ನೊಂದು ರೀತಿಯ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಟಕಾರಕ್ಕೆ ಡಕಾರ ಆದೇಶವಾಗಿ ಬರುವಂತದ್ದು. ಟಕಾರಕ್ಕೆ ಡಕಾರ ಆದೇಶವಾಗಿ ಬರುವಂತದ್ದು. ಇಲ್ಲೇನಿದೆ, ಷಡಾನನ ಅಂತಿದೆ. ಬಿಡಿಸಿ ಬರೆದಾಗ ಏನಾಗ್ತದೆ ನಮ್ಗೆ, ಷಟ್ ಕೂಡಿಸು ಆನನ, ಷಟ್ ಕೂಡಿಸು ಆನನ, ಷಡಾನನ. ನಂತರ ಷಡಂಗ ಅಂತಿದೆ. ಷಟ್ ಕೂಡಿಸು ಅಂಗ, ಷಡಂಗ. ನಂತರ ಷಡಂಗನೆ ಅಂತಿದೆ. ಷಟ್ ಕೂಡಿಸು ಅಂಗನೆ, ಷಡಂಗನೆ. ಅದೇ ರೀತಿಯಾಗಿ ವಿರಾಟ್ ರೂಪ ಅಂತಿದೆ. ಬಿಡಿಸಿ ಬರೆದಾಗ ವಿರಾಟ್ ಕೂಡಿಸು ರೂಪ. ನೋಡಿ ಸ್ನೇಹಿತರ, ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಏನ್ ಮಾಡ್ತಾನೆ, ಪದಗಳನ್ನ ವಿಗ್ರಹ ವಾಕ್ಯ ಮಾಡಿ ಬರೀರಿ ಅಂತ ಕೇಳ್ತಾನೆ. ವಿಗ್ರಹ ವಾಕ್ಯ ಮಾಡಿ ಬರೆಯುವುದಂದ್ರೇನು, ಆ ಪದವನ್ನ ಬಿಡಿಸಿ ಬರಿಬೇಕು. ಬಿಡಿಸಿ ಬರಿಬೇಕಾದಾಗ ನಮಗೆ ಅರ್ಥ ಕೆಡುವಂತಿರಬಾರ್ದು. ವೀರ ಕೂಡಿಸು ಟ ರೂಪ ಅಂತ ಹೇಳಿ ಬರ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಅರ್ಥ ಬೇಕಲ್ಲ ನಮ್ಗೆ, ಸಂಕ್ಷಿಪ್ತ ಅರ್ಥವಾದ್ರೂ ಬೇಕಲ್ಲ ಎರಡು ಪದಗಳಿಗೆ. ವಿರಾಟ್ ರೂಪ, ಷಟ್ ಷಟ್ ಷಟ್. ನೋಡಿ ಷಟ್ ಅನ್ನೋದು ಸಂಖ್ಯೆಯನ್ನ ಹೇಳ್ತಾ ಹೋಗ್ತದೆ, ಸಂಖ್ಯೆಯನ್ನ. ಈಗ ನಾವು ಸಂಧಿ ಕಾರ್ಯವನ್ನ ಮಾಡ್ತಾ ಬಂದಾಗ ಷಟ್ ಇದೆ, ಷಡ್ ಆಗಿದೆ. ಟ ಹೋಗಿ ಡ ಬಂದಿದೆ, ಟ ಹೋಗಿ ಡ ಬಂದಿದೆ. ಇಲ್ಲೇನಾಯ್ತು, ವಿರಾಟ್ ವಿರಾಡ್. ಈ ರೂಪ, ಅಂಗನೆ, ಆನನ, ಅಂಗ, ಇವೆಲ್ಲ ಹಾಗೇ ಇದೆ ಸಂಧಿ ಕಾರ್ಯ ನಡೆದಾಗ. ಇಲ್ಲಿ ಬದಲಾಗಿದ್ದೇನು, ಇಲ್ಲಿ ವರ್ಗದ ಪ್ರಥಮ ಅಕ್ಷರಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರ ಬಂದಿದೆ. ಟಕ್ಕೆ ಬದಲಾಗಿ ಡಕಾರ ಬಂದಿರುವಂತದ್ದು. ಆ ಟ ಅನ್ನೋದು ಎಲ್ಲಿದೆ, ಪೂರ್ವ ಪದದ ಕೊನೆಯಲ್ಲಿದೆ. ನೆನಪಿರ್ಲಿ, ನಾವು ಆದೇಶ ಸಂಧಿಯಲ್ಲೂ ಕೂಡ ಕತಪಗಳಿಗೆ ಗದಪಗಳು ಬರ್ತವೆ. ಕತಪಗಳಿಗೆ ಏನ್ ಬರ್ತದೆ, ಸಂಧಿ ಕಾರ್ಯ ನಡೆದಾಗ ಗ ದ ಪಗಳು ಬರ್ತದೆ. ಹೇಗ್ ಬರ್ತದೆ ನೋಡಿ, ಬೆಟ್ಟದಾವರೆ ತೆಗೆದುಕೊಂಡಾಗ ಬೆಟ್ಟ ಕೂಡಿಸು ತಾವರೆ ಕೂಡಿಸಿ ಬರ್ದಾಗ ಏನಾಯ್ತು, ಬೆಟ್ಟದಾವರೆ ಅಂತ ಆಯ್ತು, ಬೆಟ್ಟದಾವರೆ. ಆದ್ರೆ ತಕ್ಕೆ ಬದಲಾಗಿ ಏನ್ ಬಂತು, ಇಲ್ಲಿ ದ ಬಂತು. ಆ ತ ಎಲ್ಲಿತ್ತು, ಉತ್ತರ ಪದದಲ್ಲಿತ್ತು. ಇದನ್ನ ನಾವು ಪೂರ್ವ ಅಂತ ಕರಿತೀವಿ, ಇದನ್ನ ಉತ್ತರ ಅಂತ ಹೇಳಿ ಕರಿತೇವೆ. ಎರಡು ಪದಗಳನ್ನ ಬಿಡಿಸಿ ಬರೆದಾಗ ಉತ್ತರ ಪದದ ಆರಂಭದಲ್ಲಿನ ತಕ್ಕೆ ಬದಲಾಗಿ ದಕಾರ ಬಂತು. ಕ ಇದ್ರೆ ಇಲ್ಲಿ ಗ ಬರ್ತಿತ್ತು. ಮಳೆ ಕಾಲ ಹೋಗಿ ಇಲ್ಲೇನಾಯ್ತು, ಮಳೆಗಾಲ ಆಯ್ತು. ಕಕ್ಕೆ ಬದಲಾಗಿ ಗಕಾರ ಬಂತು, ಆಯ್ತಾ. ಕಣ್ಣು ಪನಿ ಹೋಗಿ ಇಲ್ಲಿ ಕಂಬನಿ ಆಯ್ತು. ಪಕ್ಕೆ ಬದಲಾಗಿ ಬಕಾರ ಬಂತು. ಆದ್ರೆ ಕತಪಗಳು ಎಲ್ಲಿದ್ವು, ಉತ್ತರ ಪದದಲ್ಲಿದ್ವು. ನಾವಿಲ್ಲೇನ್ ಮಾಡ್ತೀವಿ, ಗಜಡದಗಳನ್ನ ಇಲ್ಲಿ ಕಾಣ್ತೇವೆ, ಈ ಭಾಗದಲ್ಲಿ ಕಾಣ್ತೇವೆ. ಎಲ್ಲಿ, ಜಸ್ತ್ವದಲ್ಲಿ. ಆದೇಶದಲ್ಲಿ ಮಾತ್ರ ಈ ಭಾಗದಲ್ಲಿ ಕಾಣ್ತೇವೆ. ಅಲ್ಲಿ ಎರಡೂ ಪದಗಳು ಕನ್ನಡ ಪದಗಳಾಗಿರ್ತವೆ, ಇಲ್ಲ ಯಾವ್ದಾದ್ರು ಒಂದು ಪದ ಸಂಸ್ಕೃತ ಪದ ಆಗಿರ್ತದೆ. ಇಲ್ಲಿ ಹಂಗಲ್ಲ, ಎರಡೂ ಪದಗಳು ಸಂಸ್ಕೃತ ಪದಗಳೇ ಆಗಿರ್ತವೆ. ಯಾಕೆಂದ್ರೆ ಇದು ಸಂಸ್ಕೃತ ಸಂಧಿಯಲ್ಲಿ ಬರುವಂತದ್ದಾಗಿದೆ. ಯಾವುದು, ಎಸ್, ಜಸ್ತ್ವ ಸಂಧಿ. ಇನ್ನೊಂದು ತಕಾರಕ್ಕೆ ದಕಾರ ಆದೇಶವಾಗಿ ಬರುವಂತದ್ದು. ಇಲ್ಲೊಂದಿದೆ ನೋಡಿ, ಸದುದ್ದೇಶ ಅಂತಿದೆ. ಏನಿದೆ, ಸದುದ್ದೇಶ. ಕೂಡಿಸಿ ಬರೆದಾಗ ಸದುದ್ದೇಶ. ಇದನ್ನ ವಿಗ್ರಹ ವಾಕ್ಯ ಮಾಡಿ ಬರಿತಾ ಹೋಗೋಣ. ಏನಾಗ್ತದೆ, ಸತ್ ಕೂಡಿಸು ಉದ್ದೇಶ, ಸದುದ್ದೇಶ. ಅದೇ ರೀತಿಯಾಗಿ ಸದುತ್ತರ, ಸತ್ ಕೂಡಿಸು ಉತ್ತರ, ಸದುತ್ತರ. ನಂತರ ಚಿದಾನಂದ ಅಂತಿದೆ. ಚಿತ್ ಕೂಡಿಸು ಆನಂದ, ಚಿದಾನಂದ. ಸದ್ಭಾವ ಅಂತಿದೆ. ಬಿಡಿಸಿ ಬರ್ದಾಗ ಏನಾಗ್ತದ, ಸತ್ ಕೂಡಿಸು ಭಾವ, ಸದ್ಭಾವ. ಅದೇ ರೀತಿಯಾಗಿ ಸದುದ್ಯೋಗ ಅಂತ ಇದೆ. ಬಿಡಿಸಿ ಬರೆದಾಗ ಸತ್ ಕೂಡಿಸು ಉದ್ಯೋಗ, ಸತ್ ಕೂಡಿಸು ಉದ್ಯೋಗ ಅಂತಿದೆ. ಇಲ್ಲೇನಾಯ್ತು, ಸದುದ್ಯೋಗ. ಒಟ್ಟಾರೆಯಾಗಿ ಸಂಧಿ ಕಾರ್ಯ ನಡೆದಾಗ ಏನ್ ವ್ಯತ್ಯಾಸಗಳು ಬರ್ಲಿಕ್ಕತ್ತದ ನಮಗ್ ಗೊತ್ತಾಗ್ಬೇಕು. ತಕಾರಕ್ಕೆ ಇಲ್ಲಿ ಏನ್ ಬಂದದ, ತಕಾರ ಬಂದಿದೆ. ಆ ತಕಾರ ಎಲ್ಲಿದೆ, ಎಸ್, ಪೂರ್ವ ಪದದ ಕೊನೆಯಲ್ಲಿದೆ. ಉತ್ತರ ಪದ ಏನಿದೆ, ಹೇಗಿದೆಯೋ ಹಾಗೆ ಇದೆ. ಉದ್ದೇಶ ನೋಡಿ, ಸದು ಉತ್ತರ. ಚಿದ ಆನಂದ ನೋಡಿ, ಆನಂದ. ಸದ್ಭಾವ, ಭಾವ. ಸದ್ ಉದ್ಯೋಗ. ಅಲ್ಲಿ ಏನಾಗಿದೆ, ತ ಹೋಗಿ ದಕಾರ ಬಂದಿದೆ. ಸತ್ ಸದ್, ಚಿದ್, ಸತ್ ಸದ್ಭಾವ, ಸದುದ್ಯೋಗ, ಚಿದಾನಂದ, ಸದುತ್ತರ. ಪೂರ್ವ ಪದದ ಕೊನೆಯಲ್ಲಿರುವ ತಕಾರಕ್ಕೆ ಇಲ್ಲಿ ಏನಾಯ್ತು, ಸಂಧಿ ಕಾರ್ಯ ನಡೆದಾಗ ದಕಾರ ಆದೇಶವಾಗಿ ಬಂತು. ಯಾವ್ದಲ್ಲಿ, ಜಸ್ತ್ವ ಸಂಧಿಯಲ್ಲಿ. ಮತ್ತೆ ಆದೇಶವಾಗಿ ಬರ್ತದ ಅಂದ್ರೆ ಅದನ್ನ ಆದೇಶ ಸಂಧಿ ಅಂತ ಕರಿಬಾರ್ದು. ಆದೇಶ ಅಂದ್ರೆ ನೇರವಾಗಿ ಬರುವಂತದ್ದು. ಅರ್ಥ ಆಯ್ತಾ. ಈ ಸಂಧಿಯಲ್ಲಿ ನಾವೇನ್ ತಿಳ್ಕೊಂಡಂಗಾಯ್ತು, ಕ ಚ ಟ ತ ಪಗಳು ಎಲ್ಲಿರ್ತಾವ, ಪೂರ್ವ ಪದದ
ಕೊನೆಯಲ್ಲಿ ಇರ್ತಾವ. ಸಂಧಿ ಕಾರ್ಯ ನಡೆದಾಗ ಇದೇ ವರ್ಗದ ಮೂರನೇ ಅಕ್ಷರ ಗ, ಜ, ಡ, ಡ, ದ, ಬಗಳು ಬಂದು ಅಂದ್ರೆ ಇವುಗಳೇನು ಗ, ಜ, ಡ, ದ, ಬ ಅನ್ನೋದು ಜಸ್ತ್ವಾಕ್ಷರಗಳಾಗಿದ್ದಾವೆ. ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾವ ಗುಂಪು ಜಸ್ತ್ವಾಕ್ಷರಗಳನ್ನ ಹೋಲುತ್ತದೆ ಅಂತ ಕೇಳಿದಾನೆ ಪರೀಕ್ಷೆ. ಇವುಗಳನ್ನ ನಾವು ಸಂಸ್ಕೃತದ ವ್ಯಾಕರಣದ ಪ್ರಕಾರ ಜಸ್ತ್ವ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಗ, ಜ, ಡ, ದ, ಬಗಳನ್ನ. ಈ ಅಕ್ಷರಗಳು ಆದೇಶವಾಗಿ ಬರುವ ಸಂಧಿಯನ್ನ ಜಸ್ತ್ವ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೇವೆ. ಜಸ್ತ್ವ ಸಂಧಿ ಅರ್ಥ ಆಯ್ತಲ್ಲ ಸ್ನೇಹಿತರೆ. ಮುಂದೆ ಹೋಗೋಣ. ಪಕಾರಕ್ಕೆ ಇನ್ನೊಂದು ಬಕಾರವಾಗಿ ಆದೇಶವಾಗಿ ಬರುವಂತದ್ದು ಇದರ ಮುಂದುವರಿದ ಭಾಗ. ಕೊನೆಯದಲ್ಲ, ಪಕಾರಕ್ಕೆ ಬಕಾರ ಬರುವಂತದ್ದು. ಇಲ್ಲಿ ಒಂದಿಷ್ಟು ಶಬ್ದಗಳಿದಾವೆ. ಇಲ್ಲಿ ಏಕಾಕ್ಷರ ಧಾತುಗಳು ಬರುವ ಸಂಭವ ಇರ್ತದೆ. ಇವುಗಳನ್ನ ವಿಗ್ರಹ ವಾಕ್ಯ ಮಾಡಿ ಬರಿಬೇಕಾದಾಗ ಸ್ವಲ್ಪ ನಾವು ಗಮನಿಸಬೇಕಾಗ್ತದೆ. ಅರ್ಥ ಆಯ್ತಾ? ಅಬ್ಜ ಅಂತಿದೆ, ಹೇಗೆ ಬಿಡಿಸಿ ಬರೆಯುವುದು? ಅಪ್ಪು ಕೂಡಿಸು ಜ, ಅಬ್ಜ. ಅಪ್ಪು ಕೂಡಿಸು ಧ, ಅಬ್ಧ. ಅಪ್ಪು ಕೂಡಿಸು ಅಂಶ, ಅಭಂಶ. ಅದೇ ರೀತಿಯಾಗಿ ಅಬ್ಧಿ ಅಂತಿದೆ, ವಿಗ್ರಹ ವಾಕ್ಯ ಮಾಡಿ ಬರೆದಾಗ ಅಪ್ಪ ಕೂಡಿಸು ಧಿ, ಅಬ್ಧಿ. ಇಲ್ಲೇನಾಯ್ತು ನೋಡಿ, ಅಪ್ಪ ಜ, ಅಪ್ಪ ಧ, ಅಪ್ಪ ಅಂಶ, ಅಪ್ಪ ಧಿ. ಏನ್ ಹೇಳ್ತದ? ಪಕಾರಕ್ಕೆ ಬಕಾರ ಬಂದಿರುವಂತದ್ದು ನಿಮಗೆ ಸ್ಥೂಲವಾಗಿ ನೋಡಿದಾಗ ಗೊತ್ತಾಗ್ತದೆ. ಪಕಾರಕ್ಕೆ ಬಕಾರ, ಪಕಾರಕ್ಕೆ ಬಕಾರ, ಪಕಾರಕ್ಕೆ ಬಕಾರ. ಇಲ್ಲೇನಿದೆಯಾ? ಜ ಇದೆಯಾ? ಇಲ್ಲಿಯೂ ಕೂಡ ಅದೇ ಜ ಇದೆ. ಧ ಇದೆ ಸರ್ ಅಡಿವತ್ತಾಗಿ. ಅಂಶ ಇದೆ ಸರ್. ಬ ವ್ಯಂಜನ ಹೊರಗಿಟ್ಟಾಗ ನಮ್ಗೆ ದಿ ಸಿಗ್ತದೆ ಸರ್. ಇಲ್ಲೇನ್ ಗೊತ್ತಾಯ್ತು ನಮ್ಗೆ? ಪಕಾರ ಹೋಗಿ ಸಂಧಿ ಕಾರ್ಯ ನಡೆದಾಗ ಬಕಾರ ಬಂದಿದೆ, ಅದೇ ವರ್ಗದ ಅಕ್ಷರ ಬಂದಿದೆ. ಆದ್ರಿಂದ ಇದು ಜಸ್ತ್ವ ಸಂಧಿಗೆ ಉದಾಹರಣೆ ಆಗ್ತದ. ಯಾವ್ದಕ್ಕೆ? ಜಸ್ತ್ವ ಸಂಧಿಗೆ ಉದಾಹರಣೆ ಆಗ್ತದ. ಮತ್ತೆ ಆದೇಶ ಸಂಧಿಯಲ್ಲಿ ಮೂರನೇ ನಿಯಮ ನೋಡ್ತೀರಿ ನೀವು. ಇಲ್ಲಿ ಸ್ವಲ್ಪ ಹೋಲಿಕೆ ಮಾಡ್ತಾ ಹೋಗೋಣ ಅಂತ. ಪಬಮಗಳಿಗೆ ವಕಾರ ಬರ್ತದೆ. ಪ, ಬ ಅಥವಾ ಮಕಾರಗಳಿದ್ದಾಗ ಸಂಧಿ ಕಾರ್ಯ ನಡೆದಾಗ ಇಲ್ಲೇನಾಗ್ತದ? ಮೂರರ ಜಾಗದಲ್ಲಿ ವಕಾರ ಬರ್ತದೆ. ಪ ಇದ್ದಾಗ ವಕಾರ, ಬ ಇದ್ದಾಗ ವಕಾರ, ಮ ಇದ್ದಾಗ ವಕಾರ ಬರುವ ಸಂಭವ ಇರ್ತದೆ. ನೀವು ಇಲ್ಲಿ ಗೊಂದಲ ಮಾಡ್ಕೊಳ್ಬಾರ್ದು. ಎರಡು ಪದಗಳು ಏನಾದ್ರೂ ಸಂಸ್ಕೃತ ಪದಗಳಾಗಿದ್ರೆ ನೀವು ತಿಳ್ಕೊಂಡ್ ಬಿಡ್ಬೇಕು, ಇದು ಕನ್ನಡ ಸಂಧಿಗೆ ಉದಾಹರಣೆ ಆಗುದಿಲ್ಲ. ಇದನ್ನ ಸಂಸ್ಕೃತಕ್ಕೆ ನಾವು ತಿಳ್ಕೊಳ್ಬೇಕಾಗ್ತದ. ಕೆಲವೊಮ್ಮೆ ಗುರು ಆಜ್ಞೆ ಅಂತ ಬರ್ತದ, ಗುರುವಾಜ್ಞೆ. ಗುರುವಾಜ್ಞೆ. ಇನ್ ಕೆಲವೊಮ್ಮೆ ಊರು ಅಂತ ಹೇಳಿ ಬರ್ತದ. ಇವುಗಳನ್ನ ಬಿಡಿಸ್ಬೇಕಾದಾಗ ಗಮನಿಸ್ಬೇಕು ನೀವು. ಈ ಪದವನ್ನ ಬಿಡಿಸಿದಾಗ ಊರು ಕೂಡಿಸು ಊರು ಅಂತ ಆಗ್ತದೆ. ಸವರ್ಣ ಸ್ವರಗಳು ಎದುರು ಬದಲಾಯ್ತು ಮತ್ತು ಸಂಧಿ ಕಾರ್ಯ ನಡೆದಾಗ ದೀರ್ಘ ಸ್ವರ ಬಂತು. ನೀವು ಇದನ್ನ ಸವರ್ಣ ದೀರ್ಘ ಸಂಧಿ ಅನ್ನುವಂಗಿಲ್ಲ. ಯಾಕಂದ್ರೆ ಎರಡೂ ಪದಗಳು ಕನ್ನಡವಿದ್ದಾವೆ. ತರ ಮತ್ತು ಎರಡು ಕನ್ನಡ ಪದ ಆಗಿರೋದ್ರಿಂದ ಸವರ್ಣ ದೀರ್ಘ ಸಂಧಿ ಅನ್ನೋದು ಸಂಸ್ಕೃತದಲ್ಲಿ ಬರ್ತದೆ. ಸಂಸ್ಕೃತ ಸಂಧಿಯ ನಿಯಮ ಪ್ರಕಾರ ಎರಡರಲ್ಲಿ ಒಂದು ಸಂಸ್ಕೃತ ಪದ ಆಗಿರ್ಬೇಕು. ಇಲ್ಲಿ ಎರಡೂ ಪದಗಳು ಸಂಸ್ಕೃತ ಪದಗಳಾಗಿರ್ಬೇಕು ಸಂಸ್ಕೃತ ಸಂಧಿಯಲ್ಲಿ. ಕನ್ನಡ ಸಂಧಿಯಲ್ಲಿ ಎರಡರಲ್ಲೂ ಒಂದು ಕನ್ನಡ ಆಗಿರ್ಲಿ ಅಥವಾ ಎರಡು ಕನ್ನಡವಾಗಿರ್ಲಿ, ಅದನ್ನ ಸಂಸ್ಕೃತ ಅನ್ನಂಗಿಲ್ಲ, ಕನ್ನಡ ಸಂಧಿಗಳಿಗೆ ಉದಾಹರಿಸ್ತೀವಿ. ಹೀಗೆ ಉದಾಹರಣೀಕರಿಸಬೇಕಾದಾಗ ನಮ್ಗೆ ಇಲ್ಲಿ ಊಕಾರ ಲೋಪವಾಯಿತು, ಊರು ಎನ್ನುವುದು ದೀರ್ಘ ಸ್ವರ ಹಾಗೆ ಇದೆ. ಪದದ ಕೊನೆಯ ಸ್ವರ ಲೋಪವಾಯಿತು, ಆದ್ರಿಂದ ನಾವು ಇದನ್ನ ಲೋಪ ಸಂಧಿ ಅಂತ ಹೇಳಿ ಕರೆದೆವು. ಯಾಕೆ ಸವರ್ಣ ದೀರ್ಘ ಸಂಧಿಗೆ ಕರೀಲಿಕ್ಕೆ ಸಾಧ್ಯವಾಗ್ಲಿಲ್ಲ ಅಂದ್ರೆ ಎರಡು ಕನ್ನಡ ಪದಗಳು ಇದ್ವು. ಕನ್ನಡ ಪದಗಳು ಸಂಸ್ಕೃತ ಸಂಧಿಯಲ್ಲಿ ಬರಲೇಬಾರದು. ಇಲ್ಲಿ ಕೂಡ ಹಾಗೆ ಗುರು ಕೂಡಿಸು ಆಜ್ಞೆ ನೋಡಿ, ಇಲ್ಲೇನಾಗ್ತದೆ? ಗುರು ಕೂಡಿಸು ಆಜ್ಞೆ ಅನ್ಬೇಕಾದ್ರೆ ಗುರು ಆಜ್ಞೆ ಬಂತು. ಇದು ಸಂಸ್ಕೃತ. ಈಗ ನೀವೇನ್ ಮಾಡ್ಬೇಕು? ಎರಡು ಸಂಸ್ಕೃತ ಇದೆ ಅಂದಾಗ ವಕಾರಾಗಮ ಅನ್ನಕ್ ಬರಂಗಿಲ್ಲ. ವಕಾರಾಗಮ ಅನ್ನೋದು ಕನ್ನಡ ಸಂಧಿ ಆಗ್ತದ ಸರ್. ಮತ್ತೆ ಅಲ್ಲಿ ಗುರುವನ್ನು ನೀವೇ ಹೇಳ್ಕೊಟ್ಟಿದ್ರಲ್ಲ, ಗುರು ಕೂಡಿಸು ಅನ್ನು ನೋಡಿ, ಅಲ್ಲಿ ಗುರು ಇದ್ದಾನೆ, ಇಲ್ಲಿ ಗುರು ಇದ್ದಾನೆ. ಹೌದು, ಆದ್ರೆ ಅನ್ನು ಅನ್ನೋದು ಕನ್ನಡ ಪದ. ಒಂದು ಕನ್ನಡ ಪದ ಇತ್ತು ಅಂದ್ರೆ ಅದನ್ನ ಕನ್ನಡ ಸಂಧಿಗೆ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಯಾವ ನಿಯಮ ಅಪ್ಲೈ ಆಗ್ತದಲ್ಲ ಅದನ್ನ ಉದಾಹರಣೀಕರಿಸಬೇಕು. ಅನ್ನು ಅನ್ನೋದು ಕನ್ನಡ ಪದ. ಒಂದು ಕನ್ನಡ ಒಂದು ಸಂಸ್ಕೃತ ಇದ್ರೆ ಅದನ್ನ ಕನ್ನಡ ಸಂಧಿಗಳು ಅಂತೀವಿ. ಎರಡು ಕನ್ನಡ ಇದ್ರೆ ಅದನ್ನ ಕನ್ನಡ ಸಂಧಿಗಳಲ್ಲಿ ಹೇಳ್ತೇವೆ. ಆದ್ರೆ ಎರಡೂ ಸಂಸ್ಕೃತ ಪದಗಳಿದ್ರೆ ಗುರು ಮತ್ತು ಆಜ್ಞೆ ಎರಡು ಸಂಸ್ಕೃತಗಳು ಆದ ಕಾರಣ ನಾವ್ ಇದನ್ನ ಏನ್ ಮಾಡಕ್ ಬರಂಗಿಲ್ಲ, ವಕಾರಾಗಮ ಅನ್ಲಿಕ್ಕೆ ಬರಂಗಿಲ್ಲ. ಯಾಕೆ ಅಂದ್ರೆ ವಕಾರಾಗಮ ಕನ್ನಡ ಸಂಧಿ. ಹಾಗಾದ್ರೆ ಸಂಸ್ಕೃತ ಸಂಧಿಯಲ್ಲಿ ಯಾವ ಸಂಧಿ ಆಗ್ತದ ನೋಡಿ? ಎಣ್ಣಾಕ್ಷರಗಳು ಆಗಮವಾಗಿ ಬಂದಿದೆ. ಯಾವ್ದು ಎಣ್ಣಾಕ್ಷರ ಸರ್? ಯ, ರ, ಲ, ವ. ಅಂದ್ರೆ ಲದಲ್ಲಿ ನಮ್ಗೇನ್ ಸಿಗಂಗಿಲ್ಲ, ಕನ್ನಡದಲ್ಲಿ ಉದಾಹರಣೆ ಸಿಗಂಗಿಲ್ಲ, ನಾವು ಇದನ್ನ ಕೈ ಬಿಟ್ಟಿದ್ದೇವೆ. ಯ, ವ, ರ ಇವುಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಎಣ್ ಸಂಧಿ ಅಂತ ಹೇಳಿ ಕರಿತೇವೆ. ನಮ್ಗೆ ಇಲ್ಲಿ ಯಾವ್ದು ಆಗಮವಾಗ್ಯದ? ಕಾರ ಬಂದದ ಸರ್, ಆದ್ರಿಂದ ಇದು ಎಣ್ ಸಂಧಿ ಆಗ್ತದ. ಈ ಪದಗಳ ಅರ್ಥ ಗಮನಿಸ್ತಾ ಹೋಗೋಣ ನೋಡಿ. ಅಬ್ಜ ಅಂದ್ರೇನು?
ಅಬ್ಜ ಅಂದ್ರೆ ಕಮಲ ಎಂದರ್ಥ. ಅಬ್ಜ ಅಂದ್ರೇನು? ಕಮಲ. ಅಬ್ಧ, ಅಪ್ ಅಂದ್ರೆ ನೀರು ಅಂತ. ಅಪ್ ಅಂದ್ರೆ ನೀರು. ಅಬ್ಧ ಅಂದ್ರೆ, ಅಬ್ಧ ಅಂದ್ರೆ ಮೋಡ. ಮೋಡ. ಅಭಂಶ ಅಂದ್ರೆ ನೀರಿನಿಂದ ಆವೃತವಾದ ಅಂಶ. ನೀರಿನ ಅಂಶ ಅಂದ್ರೆ ನೀರಿನಿಂದ ಆವೃತವಾದ ಅಂಶ ಅಂತೇಳಿ. ಇನ್ನೊಂದು ಅಬ್ಧಿ ಅಂತ ಇದೆ. ಅಬ್ಧಿ ಅಂದ್ರೆ ನಿಮ್ಗೆ ಗೊತ್ತಿರ್ತದ, ಸಮುದ್ರ. 10ನೇ ತರಗತಿಯ ಕನ್ನಡ ಪಾಠದಲ್ಲಿ ಬರ್ತದೆ. ಅಬ್ಧಿ ಅಂದ್ರ ಸಮುದ್ರ. ಸ್ನೇಹಿತರೆ, ಈಗ ಇನ್ನೊಂದು ಸಂಧಿಗೆ ಹೋಗೋಣ ನಾವು. ಶುತ್ವ. 2ನೇ ಸಂಧಿ ಯಾವುದು? ಶುತ್ವ. ಶುತ್ವದ ಅರ್ಥವನ್ನು ನೋಡ್ತಾ ಹೋಗೋಣ ಅಂತ. ಇಲ್ಲಿ ಶುತ್ವಾಕ್ಷರಗಳು ಆಗಮವಾದ್ರೆ ಇದನ್ನು ನಾವು ಶುತ್ವ ಸಂಧಿ ಅಂತ ಹೇಳಿ ಕರಿತೀವಿ. ನಿಮ್ಗೆ ಗೊತ್ತಿರುವಂಗ ಶುತ್ವಾಕ್ಷರಗಳು ಯಾವ್ಯಾವಪ್ಪ? ಒಂದು ಶ, ಇದಕ್ಕೆ ಇನ್ನೊಂದು ಚ ವರ್ಗ. ಚ ವರ್ಗದಲ್ಲಿ ಎಷ್ಟು ಅಕ್ಷರಗಳು ಇರ್ತಾವ? ಪ್ರತಿ ವರ್ಗದಲ್ಲಿ 5 ಅಕ್ಷರಗಳು ಇರ್ತಾವ ಸರ್. ಇಲ್ಲಿ ಚ ವರ್ಗದ ಅಕ್ಷರಗಳು ಯಾವ್ಯಾವು? ಚ, ಛ, ಜ, ಜ, ಞ. ಞ ಅನ್ಬೇಕು, ಞ ಅನ್ಬಾರ್ದು, ಯ ಅನ್ಬೇಕು. ಯಾಕಂದ್ರೆ ದವಡಿಯ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ ಅಕ್ಷರವನ್ನ. ತಾಲವ್ಯ ಅಕ್ಷರಗಳು ಅಂತ ಹೇಳಿ ಕರೀತೇವೆ. ನಾಲ್ಗೆ 2 ದವಡೆಗಳಿಗೆ ನಮ್ಗೆ ತಾಗಿ ಕೊಡ್ತದೆ. ಞ ಅನ್ಬಾರ್ದು, ಅಲ್ಲಿ ಕಂಠದಿಂದ ಉಚ್ಚಾರಣೆ ಆಗುವುದು ಞ. ಉಸಿರಿಲ್ಲಿಂದ ಹೊರಟು ಇಲ್ಲಿ ತಲೆ ಹಿಡಿತು ಅಂದ್ರೆ ಕಂಠದೊಳಗ ಕಂಠಾಕ್ಷರಗಳು ಕ, ಗ, 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 ಞ ಅನ್ಬೇಕು. ಇಲ್ಲಿ ಚ, ಚ, ಜ, ಜ, ಞ ಅನ್ಬೇಕು. ಜಾಸ್ತಿ ಒತ್ತಬಾರ್ದು, ಉಸಿರು ಜಾಸ್ತಿ ತಗೊಳ್ಬಾರ್ದು. ಈಗ ನೋಡಿ, ಶ ಅನ್ನೋದು ಕೂಡ ಶುತ್ವದಲ್ಲಿ ಬರ್ತದೆ. ಚ ವರ್ಗಗಳೆಲ್ಲವೂ ಶುತ್ವದಲ್ಲಿ ಬರ್ತಾವ. ಆದ್ರಿಂದ ಇದನ್ನ ಶುತ್ವ ಸಂಧಿ ಅಂತ ಹೇಳಿ ಕರಿತೇವೆ. ನಿಮ್ಗೆ ಗೊತ್ತಾಯ್ತು, ಸಂಧಿ ಕಾರ್ಯ ನಡೆದಾಗ ಈ 6 ಅಕ್ಷರಗಳು ಬಂದ್ರೆ ಒಂದು ಶ, ಇನ್ನೊಂದು ಚ ವರ್ಗ. ಯಾವುದು? ಚ, ಛ, ಜ, ಜನ್ಯ. ಚ, ಛ, ಝ, ಝ, ಞ. ಈ ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನ ಏನಂತ ಕರಿತೀವಪ್ಪ? ಶುತ್ವ ಸಂಧಿ. ಸರ್, ಉದಾಹರಣೆಯ ಮೂಲಕ ಹೇಳ್ತಾ ಹೋದ್ರೆ ನೋಡಿ, ಇಲ್ಲಿ ಮನ ಶುದ್ಧಿ ಅಂತ ಇದೆ. ಏನಿದೆ? ಮನಶುದ್ಧಿ. ಮನಶುದ್ಧಿ ಅಂತ ಈ ಪದವನ್ನು ಬಿಡಿಸ್ತಾ ಹೋಗಿ. ಮನಸ್ ಕೂಡಿಸು ಶುದ್ಧಿ. ಮನಸ್ಸ ಕೂಡಿಸು ಶುದ್ಧಿ, ಮನಶುದ್ಧಿ. ಇಲ್ಲಿ ಇನ್ನೊಂದು ಶ ಇದೆ ಅಡಿವತ್ತಾಗಿ, ನೀವು ಇದನ್ನು ಗಮನಿಸಬೇಕು. 2 ಶ ಇದಾವೆ ಇಲ್ಲಿ. 2 ಶ ಅಂದ್ರೆ ಇನ್ನೊಂದು ಸಕಾರಕ್ಕೆ ಬದಲಾಗಿ ಏನ್ ಬಂತು? ಇಲ್ಲೊಂದು ಶಕಾರ ಬಂತು. ಮನಶುದ್ಧಿ. ಇಲ್ಲಿ ನೋಡಿ, ಎದುರು ಬದ್ರು ಏನಾಗಿದೆ? ಸಕಾರಕ್ಕೆ ಶ ಬಂದಿದೆ, ಸಕಾರಕ್ಕೆ ಎದುರು ಚ ಬಂದಿದೆ, ತಕಾರಕ್ಕೆ ಎದುರು ಚ ಬಂದಿದೆ, ತಕಾರಕ್ಕೆ ಎದುರು ಚ ಬಂದಿದೆ, ತಕಾರಕ್ಕೆ ಎದುರು ಛ ಬಂದಿದೆ. ಇದರಿಂದ ಏನ್ ಅರ್ಥ ಆಯ್ತು ನಮ್ಗೆ? ಪೂರ್ವ ಪದದಲ್ಲಿ ಏನಿದಾವಪ್ಪ? ಪೂರ್ವ ಪದದಲ್ಲಿ ಒಂದ ಸ ಐತಿ ಸರ್, ಒಂದ ಸ ಐತಿ. ಅಥವಾ ತ ವರ್ಗಗಳಿದಾವ ಸರ್, ತ ವರ್ಗ. ತ ವರ್ಗ ಅಕ್ಷರಗಳು ಅಂದ್ರೆ ಯಾವ್ಯಾವಪ್ಪ? ತ, ತ, ದ, ದನ್ನ. ತ, ತ, ದ, ದನ್ನ. ಪೂರ್ವ ಪದದಲ್ಲಿ ಸ ಅಥವಾ ತ ಇರ್ತದ. ಉತ್ತರ ಪದದಲ್ಲಿ ಏನಿದೆ ಸರ್? ಶ ಇದೆ, ಶ ಇದೆ. ಅಥವಾ ಇಲ್ಲೂ ಕೂಡ ಛ, ಛ, ಜ, ಜನ್ಯ ಬಂದಿದಾವ ನೋಡಿ. ಚ, ಚ ವರ್ಗ ಬಂದಿದೆ, ಚ ವರ್ಗ ಬಂದಿದೆ. ಚ ವರ್ಗ ಅಂದ್ರೆ ಚ, ಚ, ಜ, ಜನ್ಯ ಯಾವುದು ಕೂಡ ಬರ್ಬೋದು. ಪೂರ್ವ ಮತ್ತು ಉತ್ತರ ಪದಗಳನ್ನಾಗಿ ವಿಗ್ರಹ ವಾಕ್ಯ ಮಾಡಿ ಬರೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಸ ಇರಬೇಕು ಅಥವಾ ತ ವರ್ಗ ಇರಬೇಕು. ಉತ್ತರ ಪದದ ಆರಂಭದಲ್ಲಿ ಶ ಇರಬೇಕು, ಶಂಕು ಶ ಇರಬೇಕು. ಅಥವಾ ಏನಿರಬೇಕು? ಛ ವರ್ಗ ಇರಬೇಕು. ಸಂಧಿ ಕಾರ್ಯ ನಡೆದಾಗ ಇಲ್ಲೇನಾಗಿದೆ? ಮನಶುದ್ಧಿ. ನೋಡಿ, ಸಕಾರಕ್ಕೆ ಶಕಾರ ಬಂದಿದೆ. ಇನ್ನೊಂದು ಯಶಶ್ಚಂದ್ರಿಕೆ. ಸಕಾರಕ್ಕೆ ಶಕಾರ ಬಂದಿದೆ. ಈ ಚಂದ್ರಿಕೆ ಹೇಗಿದೆಯಲ್ಲ ಹಾಗೆ ಇದೆ ಇಲ್ಲಿ ಚಂದ್ರಿಕೆ. ನೋಡಿ, ಚ ಅಡಿ ಒತ್ತಿದೆ, ಚಂದ್ರಿಕೆ. ಈ ಶ ಎನ್ನುವ ವ್ಯಂಜನಾಕ್ಷರ ಹೊರಗೆ ತೆಗೆದುಕೊಂಡಾಗ ಸ್ವರ ಉಳಿತು. ಚ ವ್ಯಂಜನ್ ಕೂಡಿಸು ಅಂದಾಗ ಏನಾಯ್ತು? ಅದು ಚ ಆಯ್ತು, ಅಂದ್ರೆ ಚಂದ್ರಿಕೆ. ಅರ್ಥ ಆಯ್ತಾ? ಚಂದ್ರಿಕೆ. ಶುದ್ಧಿ, ಶುದ್ಧಿ ಇದೆ. ಚಿತ್ರ ನೋಡಿ, ಚಿತ್ರ ಕೆಳಗಡೆ ಇದೆ, ಚ ಅಡಿ ಒತ್ತು. ಇಲ್ಲಿ ಚಿತ್ರ, ಇಲ್ಲಿ ಚಿತ್ರ. ಛತ್ರ ಕೆಳಗಡೆ ಛ ಅಡಿ ಒತ್ತಿದೆ, ಛತ್ರ. ಉತ್ತರ ಪದ ಏನು ವ್ಯತ್ಯಾಸ ಆಗ್ಲಿಲ್ಲ. ವ್ಯತ್ಯಾಸ ಆದದ್ದೇನು? ಪೂರ್ವ ಪದದ ಕೊನೆಯಲ್ಲಿರುವ ಸಕ್ಕೆ ಶಕಾರ ಬಂದಿದೆ, ಶಕಾರ ಬಂದಿದೆ. ಇನ್ನೊಂದು ಯಶಶ್ಚಂದ್ರಿಕೆ ಅನ್ನುವಾಗ ಇಲ್ಲಿ ಸಕಾರಕ್ಕೆ ಶಕಾರ ಬಂದಿದೆ. ಇನ್ನೊಂದು ಲಸತ್ ಚಿತ್ರ ಅನ್ನುವಾಗ ಲಸತ್ ತ ಹೋಗಿ ಏನಾಗಿದೆ? ಇಲ್ಲಿ ಚಿತ್ರ ಆಗಿದೆ, ಅಂದ್ರೆ ತಕಾರಕ್ಕೆ ಚಕಾರ ಬಂದಿದೆ, ತಕಾರಕ್ಕೆ ಚಕಾರ ಬಂದಿದೆ, ತಕಾರಕ್ಕೆ ಚಕಾರ ಬಂದಿದೆ. ಸತ್ ಚಿತ್ರ, ಸಚ್ಚಿತ್ರ. ಬೃಹತ್ ಛತ್ರ, ಬೃಹತ್ ಛತ್ರ ಆಗಿದೆ. ಒಂದು ನಮಗ್ ಗೊತ್ತಾಯ್ತು, ಇಲ್ಲಿ ಪೂರ್ವ ಪದದಲ್ಲಿ ಸ ಅಥವಾ ತ ವರ್ಗಗಳಿರ್ತದ, ಅದಕ್ಕೆ ಎದುರಾಗಿ ಶ ಅಥವಾ ಚ ವರ್ಗ ಇರ್ತದ. ಸಂಧಿ ಕಾರ್ಯ ನಡೆದಾಗ ಸಕ್ಕೆ ಶ, ಚ ವರ್ಗಕ್ಕೆ ತ ವರ್ಗಕ್ಕೆ ಚ ವರ್ಗ ಬಂದಿದೆ. ಸರಿ, ಇನ್ನೊಂದಿಷ್ಟು ಉದಾಹರಣೆಗಳ ಮೂಲಕ ನಮ್ಗೆ ಅರ್ಥ ಮಾಡಿಸ್ರಿ. ಅಷ್ಟೊಂದು ಅರ್ಥವಾಗ್ಲಿಲ್ಲ ನೋಡಿ ಸ್ನೇಹಿತರೆ. ಸಂಧಿ ಕಾರ್ಯ ನಡೆಯುವಾಗ ಇಲ್ಲೇನಾಗಿದೆ? ಪಯ ಶಯನ ಅಂತಿದೆಯಾ? ಸಕಾರ ತ ವರ್ಗಗಳಿದಾವ ಇಲ್ಲಿ. ಸ, ಸ, ತ, ಥ. ಅರ್ಥ ಆಯ್ತಾ? ಇಲ್ಲಿ ಚಲಚಿತ್ರ, ಚಲತ್, ಚಲದ್ ಚಿತ್ರ, ಚಲದ್ ಚಾಮರ,
ಜ್ವಲತ್ ಜ್ವಲದ್ ಜ್ಯೋತಿ, ಬೃಹತ್ ಜ್ಯೋತಿ, ಮನಸ್ ಶಾಂತಿ, ಮನಸ್ ಚಪಲ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಏನಿದೆ ಅಂದಂಗಾಯ್ತು, ಒಂದ ಸ ಇರ್ತದ, ಇಲ್ಲ ತ ವರ್ಗ ಇರ್ತದ. ತ ವರ್ಗ ಅಂದ್ರೆ ಏನಪ್ಪಾ ಇಲ್ಲಿ, ತ ವರ್ಗ ಅಂದ್ರೆ ತ, ಥ, ದ, ಧ, ನ ಅಂತ ಆಯ್ತು. ಇದೆಲ್ಲಿ ಪೂರ್ವ ಪದದಲ್ಲಿ, ಪೂರ್ವ ಪದದ ಕೊನೆಯಲ್ಲಿ. ಅದಕ್ಕೆ ಎದುರಾಗಿ ಶಕಾರ ಚ ವರ್ಗ ಅಕ್ಷರಗಳು ಇರ್ತಾವ. ಅದಕ್ಕೆ ಎದುರಾಗಿ ಒಂದ ಶ ಇರ್ತದ, ಇಲ್ಲಪ್ಪ ಅಂದ್ರ ಚ ವರ್ಗ ಇರ್ತದ. ಛ, ಛ, ಜ, ಝ, ಞ ಇರ್ತದ, ಞ ಇರ್ತದ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಸ ಅಥವಾ ತ ವರ್ಗ, ಉತ್ತರ ಪದದಲ್ಲಿ ಅದರ ಎದುರಾಗಿ ಶ ಅಥವಾ ಚ ವರ್ಗ ಇರ್ತದ. ಸಂಧಿ ಕಾರ್ಯ ನಡೆದಾಗ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಇದು. ಸಂಧಿ ಕಾರ್ಯ ನಡೆದಾಗ ಇಲ್ಲೇನಾಯ್ತು, ಸಕ್ಕೆ ಬದಲಾಗಿ ಶಕಾರ ಬರ್ತದೆ. ಬಂದಿದ್ಯಾ ನೋಡಿ, ಪಯಸ್ ಹೋಗಿ ಪಯಶ್ ಆಯ್ತು, ಪಯಶ್. ಶಯನ ಶಯನ, ಇಲ್ಲಿ ಶಯನ ಇದೆ, ಇಲ್ಲಿ ಶಯನ, ಶ ಅಡಿವತ್ತಿದೆ ಸ್ನೇಹಿತರೆ, ಶಯನ ಹಾಗೆ ಇದೆ. ಚಂಚಲ ಚಂಚಲ, ಚ ಅಡಿವತ್ತು ಚಂಚಲ. ಚಂದ್ರ ಚಂದ್ರ, ಜ್ಯೋತಿ ಜ್ಯೋತಿ, ನೋಡಿ ಇಲ್ಲಿ ಜ ಅಡಿವತ್ತಿದೆ, ಮತ್ತದಕ್ಕೊಂದ್ ಕೆಳಗೆ ಯ ಅಡಿವತ್ತಿದೆ, ಜ್ಯೋತಿ ಜ್ಯೋತಿ. ಉತ್ತರ ಪದದಲ್ಲಿ ಏನು ವ್ಯತ್ಯಾಸ ಆಗ್ಲಿಲ್ಲ. ಇಲ್ಲೇನಾಯ್ತು, ಪೂರ್ವ ಪದದ ಕೊನೆಯಲ್ಲಿರುವ ಸ ಕೆಶ, ಸ ಕೆಶ, ಮನಶ್ಚಂಚಲ, ಸ ಕೆ ಶಕಾರ ಬಂದಿದೆ. ಶರತ್ ಚಂದ್ರ, ನೋಡಿ ಚಕಾರಕ್ಕೆ ತಕ್ಕೆ ಬದಲಾಗಿ ಚ ಬಂದಿದೆ. ಅಂದ್ರೆ ತ ವರ್ಗಾಕ್ಷರಗಳಿಗೆ ಏನ್ ಬರ್ತದ ಅಂತ ಹೇಳಿದ್ದಾರೆ, ಚ ವರ್ಗಾಕ್ಷರಗಳು ಬರ್ತಾವ. ಪದದ ಕೊನೆಯಲ್ಲಿ ಏನಾದ್ರು ತ ವರ್ಗಗಳಿದ್ರೆ, ತ ವರ್ಗ ಯಾವ್ದಾದ್ರು ಆಗಿರ್ಲಿ, ತ ವರ್ಗ ಇದ್ರೆ ಯಾವ್ದಾದ್ರು ಇರ್ಲಿ, ಅದಕ್ಕೆ ಎದುರಾಗಿ ಚ ವರ್ಗಗಳು ಬರ್ತದೆ. ಚ ವರ್ಗಗಳು ಯಾವ್ಯಾವು, ಚ ಚ ಜ ಜ ಞ. ಈ ರೀತಿಯಾಗಿ ಶ್ಚುತ್ವಾಕ್ಷರಗಳು ಬರುವುದನ್ನೇ ನಾವೇನಂತೀವಿ, ಶ್ಚುತ್ವ ಸಂಧಿ. ಶ್ಚುತ್ವಾಕ್ಷರಗಳಂದ್ರೆ ಯಾವ್ಯಾವು, ಒಂದ ಶ ಸರ್, ಇನ್ನೊಂದು ಚ ವರ್ಗ ಚ ಚ ಜ ಜ ಞ, ಚ ಚ ಜ ಜ ಞ. ಈ ಅಕ್ಷರಗಳು 6 ಅಕ್ಷರಗಳು ಸಂಧಿ ಕಾರ್ಯ ನಡೆದಾಗ ಬಂದ್ರೆ ಅದನ್ನ ನಾವೇನಂತ ಕರಿತೇವೆ, ಶ್ಚುತ್ವ ಸಂಧಿ. ಯಾವ್ಯಾವ ಶ್ಚುತ್ವಾಕ್ಷರಗಳು, ಒಂದ ಶ ಸರ್, ಇನ್ನೊಂದ ಚ ಚ ಜ ಜ ಞ. ಇಲ್ಲಿ ಜಗತ್ತಿದೆ, ಜ್ಯೋತಿಯಾಗಿದೆ, ನೋಡಿ ಇಲ್ಲಿ ಜ್ಯೋತಿ, ಇಲ್ಲಿ ಜ್ಯೋತಿ ಹಾಗೆ ಇದೆ. ಎಕ್ಸ್ಟ್ರಾ ಬಂದದ್ದೇನು ಇಲ್ಲಿ, ಜ ಎನ್ನುವ ಒಂದು ವ್ಯಂಜನಾಕ್ಷರ, ಜ ಎರಡಿದಾವೆ ಇಲ್ಲಿ. ಇಲ್ಲೇನಾಗಿದೆ, ಶರತ್ ಚಂದ್ರ, ಚಂದ್ರ ಚಂದ್ರ ಇದೆ, ಆದ್ರೆ ತಕ್ಕೆ ವ್ಯಂಜನಕ್ಕೆ ಬದಲಾಗಿ ಚ ಅನ್ನೋದೊಂದು ಹೆಚ್ಚಿನ ಅಕ್ಷರ ಬಂದಿದೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ, ಮುಂದೆ ಹೋಗೋಣ. ಶ್ಚುತ್ವಾಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನು ಶ್ಚುತ್ವ ಸಂಧಿ ಅಂತ ಕರೆದ್ವಿ. ಜಸ್ತ್ವಾಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನು ಜಸ್ತ್ವ ಸಂಧಿ ಅಂತ ಹೇಳಿ ಕರಿದಿವಿ. ಹಾಗೆ ಸಂಸ್ಕೃತ ವ್ಯಂಜನ ಸಂಧಿಯ ಮುಂದುವರೆದ ಭಾಗ ಅನುನಾಸಿಕ ಸಂಧಿ. ಯಾವುದು, ಅನುನಾಸಿಕ. ಅನುನಾಸಿಕ ಅಂದ್ರೆ ಗೊತ್ತದ, ನಾಸಿಕದ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನೇ ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಞ ಞ ಣ ನ ಮ. ಎಷ್ಟು ಅನುನಾಸಿಕ ಅಕ್ಷರಗಳು, ಒಟ್ಟು 5. ಈ ಅಕ್ಷರಗಳು ಆದೇಶವಾಗಿ ಬಂದ್ರೆ ಸಂಧಿ ಕಾರ್ಯ ನಡೆದಾಗ ಅವುಗಳನ್ನ ನಾವು ಅನುನಾಸಿಕ ಸಂಧಿ ಹೇಳಿ ಕರಿತೇವೆ. ಸರ್ ಒಂದು ಉದಾಹರಣೆ ಹೇಳಿ ಒಂದಿಷ್ಟು. ನೋಡಿ ಇಲ್ಲಿ ವಾಂಗ್ಮಯ ಅಂತ ಇದೆ, ಕ ಕ ಗ ಗ ಞ ಞ, ವಾಂಗ್ಮಯ. ಇಲ್ಲಿ ನೋಡಿ ಮಯ ಮಾಯ, ಮುಖ ಷಣ್ ಮುಖ, ಸತ್ ಮಾನ ಮಾನ ಮಾನ, ಮಾಯ ಮಾಯ. ಉತ್ತರ ಪದದಲ್ಲಿ ಏನು ವ್ಯತ್ಯಾಸ ಆಗ್ಲಿಲ್ಲ, ಹಾಗೇ ಇದೆ. ಇಲ್ಲಿ ಎಫೆಕ್ಟ್ ಆಗುವುದೇನು, ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಕ ಟ ತ ಪ ಅಂದ್ರೆ ಇವೆಲ್ಲ ಏನು ವರ್ಗದ ಪ್ರಥಮಾಕ್ಷರಗಳು. ವರ್ಗದ ಪ್ರಥಮಾಕ್ಷರಗಳು ಯಾವ್ಯಾವ ವರ್ಗಗಳದಾವ, ಒಂದು ಕ ವರ್ಗ ಐತಿ ಸರ್, ಇನ್ನೊಂದು ಚ ವರ್ಗ ಐತಿ ಸರ್, ಇನ್ನೊಂದು ಟ ವರ್ಗ ಐತಿ ಸರ್, ಇನ್ನೊಂದು ತ ವರ್ಗವಿದೆ ಸರ್, ಇನ್ನೊಂದು ಪ ವರ್ಗವಿದೆ ಸರ್. ಈ ವರ್ಗದ ಪ್ರಥಮಾಕ್ಷರಗಳಿಗೆ ಸಂಧಿ ಕಾರ್ಯ ನಡೆದಾಗ ಏನ್ ಮಾಡ್ತದ, ಅದೇ ವರ್ಗದ ಕೊನೆಯ ಅಕ್ಷರ ಕ ಕ ಗ ಗ ಞ ಕೊನೆಯ ಅಕ್ಷರ ಯಾವುದು, ಞ. ಚ ಚ ಜ ಜ ಞ ಕೊನೆಯ ಅಕ್ಷರ ಞ. ಟ ಟ ಡ ಡ ನ ಕೊನೆಯ ಅಕ್ಷರ ನ. ತ ವರ್ಗದ ಕೊನೆಯ ಅಕ್ಷರ ತ ತ ದ ದ ನ. ಪ ವರ್ಗದ ಕೊನೆಯ ಅಕ್ಷರ ಮ. ಆದೇಶವಾಗಿ ಬಂದ್ರೆ ಅದನ್ನ ನಾವೇನಂತೀವಪ್ಪ, ಅನುನಾಸಿಕ ಸಂಧಿ. ಸರ್ ನಿಯಮದ ಪ್ರಕಾರ ಹೇಳ್ತಾ ಹೋಗಿ. ನೋಡಿ ಪೂರ್ವ ಪದದ ಕೊನೆಯಲ್ಲಿ ವರ್ಗದ ಪ್ರಥಮಾಕ್ಷರವಿದೆ, ಅದಕ್ಕೆ ಯಾವ್ದಾದ್ರೂ ಒಂದು ಅನುನಾಸಿಕ ಅಕ್ಷರ ಎದುರಾಗ್ತದೆ, ಯಾವುದೇ ಆಗಿರ್ಲಿ. ಎಲ್ಲಿ ಉತ್ತರ ಪದದಲ್ಲಿ ಮತ್ತೆ ಯಾವುದೇ ಆಗಿರ್ಲಿ ಅಂತ ಹೇಳಿದಾರಂದ್ರೆ ಇಲ್ಲಿ ಅಲ್ಲ, ಸಂಧಿ ಕಾರ್ಯ ನಡೆದಾಗ ಅಲ್ಲ. ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಕ್ಕೆ ಅದೇ ವರ್ಗದ ಕೊನೆಯ ಅಕ್ಷರ ಬರಬೇಕು. ಆದ್ರೆ 2 ಪದಗಳನ್ನ ವಿಗ್ರಹ ವಾಕ್ಯ ಮಾಡಿ ಬರ್ದಾಗ, ಪರೀಕ್ಷೆಯಲ್ಲಿ ಕೇಳಿದ ನಿಮ್ಗೆ ವಾಂಗ್ಮಯ ಬಿಡಿಸಿ ಬರೀರಿ ಅಂದಾಗ ನೀವೇನ್ ಮಾಡ್ತೀರಿ, ವಾಂಗ್ ಮಯ ಬರ್ಲಿಕ್ಕೆ ಬರಂಗಿಲ್ಲ, ವಾಕ್ ಅನ್ಬೇಕು, ವಾಕ್ ಮಯ ಅನ್ಬೇಕು, ಪಯ ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಉತ್ತರ ಪದದಲ್ಲಿ ಯಾವ್ದಾದ್ರು ಒಂದು ಅನುನಾಸಿಕ ಇರಬೇಕು. ಮ ಇದೆ ನೋಡಿ, ಮ ಮ ಮ ಇದೆಯಾ, ಯಾವ್ದಾದ್ರು ಇರ್ಲಿ, ಅಲ್ಲಿ ಯಾವ್ದಾದ್ರು ಒಂದು ಅನುನಾಸಿಕ ಅಕ್ಷರ ಇರಬೇಕು.
ಕೂಡಿಸಿ ಬರೆದಾಗ ಇಲ್ಲಿ ಪೂರ್ವ ಪದದಲ್ಲಿ ಯಾವುದು ವರ್ಗದ ಪ್ರಥಮ ಅಕ್ಷರ ಇತ್ತಲ್ಲ ಅದೇ ವರ್ಗದ ಕೊನೆಯ ಅಕ್ಷರ ಬರಬೇಕು. ವಾಂಗ್ಮಯ ಗ ಗ ಗ ಗ ಜ್ಞ ಆಯ್ತು ನೋಡಿ ಇಲ್ಲಿ ವಾಂಗ್ಮಯ. ಷಟ್ ಮುಖ ಹೋಗಿ ಟ ಡಡಣ್ಣ ಷಣ್ಣ ಷಣ್ ಮುಖ. ಸತ್ ಹೋಗಿ ತ ದದನ್ನ ಸತ್ ಹೋಗಿ ಸನ್ಮಾನ ಆಯ್ತು ನೋಡಿ ಸಣ್ಣ ಆಯ್ತು. ಸತ್ ಹೋಗಿ ಸಣ್ಣ ಷಟ್ ಹೋಗಿ ಷಣ್ಣ ವಾಕ್ ಹೋಗಿ ವಾಂಗ್ ವಾಂಗ್ಮಯ ಷಣ್ಣು ಮುಖ ಸನ್ಮಾನ. ಅಪ್ಪ ಕೂಡಿಸು ಮಯ ಅಮ್ಮಯ ನೋಡಿ ಎರಡು ಮಯ ಇದಾವೆ. ಒಂದು ಮಯ ಇನ್ನೊಂದು ಮ ವ್ಯಂಜನ ಅಡಿವತ್ತಾಗಿ ಬಂದಿದೆಯಲ್ಲ ಅದು ಮಯ. ಅಪ್ಪ ಪಕಾರಕ್ಕೆ ಮೇಲಿನ ಮಕಾರ ಬಂದಿದೆ ಮಯ ಅಮ್ಮಯ ಆಗಿದೆ. ಪ ಪ ಬಮ್ಮ. ಅರ್ಥ ಆಯ್ತಾ ಸ್ನೇಹಿತರೆ? ಡೆಫಿನೇಷನ್ ನೋಡ್ತಾ ಹೋಗೋಣಂತ. ವರ್ಗದ ಪ್ರಥಮ ವರ್ಣಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಎದುರಾಗಬೇಕು. ಪರ ಅಂದ್ರೆ ಎದುರಾಗುವುದು, ಪರವಾಗುವುದು ಅಂದ್ರೆ ಅದರ ಎದುರಾಗುವುದು. ದಿಕ್ಕು ಹೋಗಿ ನಾಗ ಇದೆ. ತದನ್ನ ಅನುನಾಸಿಕನ. ಮಾಸ ಅನುನಾಸಿಕನ. ಮಾಧುರ್ಯ ಮಯ ಮೂಲ ಮಣಿ ಮ ಅನ್ನೋದು ಅನುನಾಸಿಕನ. ಇಲ್ಲಿ ದಿಕ್ಕು ಹೋಗಿ ಇಲ್ಲಿ ಏನ್ ಬರ್ಬೇಕು? ಸಂಧಿ ಕಾರ್ಯ ನಡೆದಾಗ ಕ ಗಗನ್ಯ ಬರ್ಬೇಕು ಸರ್. ನೋಡಿ ದಿಂಗ್ ನಾಗ ಏನಾಯ್ತು? ದಿಂಗ್ ನಾಗ. ಇದು ಅವಲ್ಲ ಕ ಗಗನ್ಯ. ಇಲ್ಲಿ ನಾಗ ಹೋಗಿ ಏನಾಯ್ತು? ನ ಅಡಿವತ್ತಾಯ್ತು. ದಿಂಗ್ ನಾಗ ಆಯ್ತು. ದಿಂಗ್ ನಾಗ. ನಾಗ ಅಂದ್ರೆ ಆನೆ. ನಾಗ ಪದದ ಅರ್ಥ ಆನೆ. ಅಯ್ಯೋ ಸರ್ ನಾಗ ಅಂದ್ರೆ ಹಾವಲ್ವಾ? ಇದು ನಾನಾರ್ಥಕ ಪದ. ಕರಿ ಆನೆ ನಾಗ ಬೇರೆ ಬೇರೆ ಅರ್ಥಗಳನ್ನ ಹೊಂದಿರ್ತದೆ. ಕರಿ ಅಂದ್ರೆ ಕಪ್ಪು ಬಣ್ಣ, ಆನೆ ಕರಿ ಅಂದ್ರೆ ಆನೆ ಅಥವಾ ನಾಗ ಅಂತ ಹೇಳಿ ಕರಿತೇವೆ. ದಿಕ್ಕಿನಲ್ಲಿರುವಂತಹ ನಾಗ. ಷಟ್ ಮಾಸ ಇಲ್ಲೇನ್ ಬರ್ಬೇಕು? ಷಣ್ಣು ಬರ್ಬೇಕು ಸರ್. ಷಣ್ ಮಾಸ. ವಾಕ್ ಮಾಧುರ್ಯ ವಾಂಗ್ ಮಾಧುರ್ಯ. ಚಿತ್ತಮಯ ಏನಾಗ್ಬೇಕು ಸರ್? ಚಿನ್ಮಯ ಆಗ್ಬೇಕು. ದನ್ನ ಚಿನ್ನ ಚಿತ್ತೋಗಿ ಚಿನ್ನ ಆಗ್ಬೇಕು. ಚಿನ್ಮಯ. ಚಿತ್ತ ಮತ ಚಿನ್ನ ಆಗ್ಬೇಕು. ಚಿನ್ನು ಮೂಲ ಚಿನ್ಮೂಲ. ಸತ್ ಮಣಿ ನೋಡಿ ಸಣ್ಣ ಮಣಿ. ದನ್ನ. ಅದೇ ರೀತಿಯಾಗಿ ಇನ್ನೊಂದಿಷ್ಟು ಉದಾಹರಣೆಗಳಿದಾವೆ ನೋಡಿ. ಕಪ್ಪು ಮನಿ ಕಪ್ಪು ಮನಿ. ಬಮ್ಮ ಕಮ್ಮನಿ ಕಮ್ಮನಿ ಒತ್ತಬೇಕಲ್ಲಿ ಅಡಿ ಒತ್ತಿದೆ ಕಮ್ಮನಿ. ಅದೇ ರೀತಿಯಾಗಿ ಇದನ್ನ ಬಿಡಿಸಿ ಬರೀರಿ ಸ್ನೇಹಿತರೆ. ವಾಂಗ್ ಮೂಲ ಅಂತಿದೆ ನೋಡಿ. ಏನಾಗ್ಬೇಕಿದು? ಕ ಗಗನ್ಯ ಇದೆ ಸರ್. ಕ ವರ್ಗ ಬರ್ಬೇಕು ಮೊದಲದು. ವಾಕ್ ಮೂಲ. ಮ ಅಡಿ ಒತ್ತಿದೆಯಲ್ಲ ಮೂಲ ಮಾಡ್ಬೇಕು ನೋಡಿ. ಇಲ್ಲಿ ಜ್ಞ ಇದೆ ಕ ಹಾಕಬೇಕು. ವಾಕ್ ಮಾನಸ ವಾಕ್ ಮಾನಸ. ನ ಇದೆ ತ ಹಾಕಬೇಕು. ಮಾದ ಉನ್ಮಾದ ನೋಡಿ. ನ ಇದೆ ತ ಹಾಕಬೇಕು. ತದನ್ನ ತತ್ಮಯ. ಈ ರೀತಿ ಇತ್ಯಾದಿ ಪದಗಳನ್ನು ನಾವು ಅನುನಾಸಿಕ ಸಂಧಿಗೆ ಉದಾಹರಣೀಕರಿಸ್ತೇವೆ. ಸ್ನೇಹಿತರೆ, ಅಂದಾಗಿ ಇವತ್ತು ನಾವೇನ್ ಮಾಡಿದೀವಿ ಇಲ್ಲಿಯವರೆಗೂ ಸಂಧಿಯಲ್ಲಿ ಬರುವಂತಹ ಯಾವುದು ಸಂಸ್ಕೃತ ಸಂಧಿಯ ಒಂದಿಷ್ಟು ಉದಾಹರಣೆಗಳನ್ನ, ಅದರಲ್ಲಿ ಕನ್ನಡದಲ್ಲಿ ಬರುವಂತಹ ಸಂಧಿಗಳಲ್ಲಿ 2 ವಿಧಗಳನ್ನ ಮಾಡಿದೆವು. ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಅಂತೇಳಿ. ಈ ಸಂಧಿಗಳಲ್ಲಿ ನಾವು ಈಗಾಗಲೇ ಸಾಕಷ್ಟು ವಿಧಗಳು, ಕನ್ನಡದಲ್ಲಿ ಬರುವ 3 ವಿಧಗಳು, ಸಂಸ್ಕೃತದಲ್ಲಿ ಬರುವಂತಹ 4 ಸ್ವರ ಸಂಧಿಗಳನ್ನ ಅಭ್ಯಾಸ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗ ಅಂದ್ರೆ ಸವರ್ಣ ಗುಣ ವೃದ್ಧಿ ಎಣ್ ಸಂಧಿ ಆದ ನಂತರ ಬರುವಂತಹ ಸಂಸ್ಕೃತದ ವ್ಯಂಜನ ಸಂಧಿಗಳು ಯಾವ್ಯಾವು? ಜಸ್ತ್ವ, ಶ್ಚುತ್ವ ಮತ್ತು ಅನುನಾಸಿಕ ಸಂಧಿಗಳನ್ನ ಉದಾಹರಣೆ ಸಹಿತ ಅರ್ಥ ಮಾಡ್ಕೊಂಡಿದ್ದೇವೆ. ನಾನು ನಿಮ್ ಪ್ರೀತಿಯ ಕನ್ನಡ ಮಿಸ್ಟ್ರು. ನೀವು ಅಲ್ಲಿಯವರೆಗೂ ಸಮಗ್ರ ಕನ್ನಡ ವ್ಯಾಕರಣವನ್ನ ಅಭ್ಯಾಸ ಮಾಡ್ತಾ ಇರಿ. ಅದರ ಮುಂದಿನ ಭಾಗವನ್ನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ನಾನು ನಿಮ್ ಜೊತೆಗಿರ್ತೇನೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.